ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲೇ ನೀವು ಮನೆಯಲ್ಲೇ ಕುಳಿತುಕೊಂಡು ಮೊಬೈಲ್ನಲ್ಲಿಯೇ ಕಾಸ್ಟ್ ಇನ್ಕಮ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ನಾನು ಯಾವ್ಯಾವ ಸ್ಟೆಪ್ ಹೇಳ್ಕೊಡ್ತೀನಿ ಹಾಗೆ ಫಾಲೋ ಮಾಡಿ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ನಲ್ಲಿಯೇ ಕಾಸ್ಟ್ ಇನ್ಕಮ್ ಅರ್ಜಿಯನ್ನು ಹಾಕ್ಬೋದು. ಹೇಗಂತೇಳಿ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಬೋದು ಸ್ನೇಹಿತರೆ, ನಂದು ಗ್ರಾಮವನ್ನಿದೆ ಹಾಗೂ ಇನ್ಶೂರೆನ್ಸ್ ಅದೆಲ್ಲ ತುಂಬ್ತೀನಿ. ನೀವು ಯಾವುದೇ ಅರ್ಜಿ ಹಾಕ್ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿರಿ. ನನ್ನ ಕಾಂಟ್ಯಾಕ್ಟ್ ನಂಬರ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲು ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ನಂತರ ಅಲ್ಲಿ ನಾಡ ಕಚೇರಿ ಅಂತೇಳಿ ಸರ್ಚ್ ಕೊಡಬೇಕು. ನಾನು ಯಾವ ಥರ ಲ್ಯಾಪ್ಟಾಪಲ್ಲಿ ಮಾಡ್ತೀನಿ ಹಾಗೆ ನೀವು ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡ್ ತೊಗೊಂಡು ಮಾಡಬೇಕು. ನಾಡ ಕಚೇರಿ ಅಂಥೇಳಿ ಸರ್ಚ್ ಕೊಡಬೇಕು. ನಾನು ಯಾವ ಥರ ಲ್ಯಾಪ್ಟಾಪಲ್ಲಿ ಮಾಡ್ತಿದ್ದೀನಿ ಹಾಗೆ ಮೊಬೈಲ್ನಲ್ಲಿ ಮಾಡ್ಬೋದು, ಈಜಿ ಇರುತ್ತೆ. ಅಲ್ಲಿ ಫಸ್ಟ್ ಒನ್ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರ್ ಥ್ರೂ ಲಾಗಿನ್ ಮಾಡಬೇಕು. OTP ಬರುತ್ತೆ, OTP ಹಾಕಬೇಕು. OTP ಆದಮೇಲೆ ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾ ಕೂಡ ಹಾಕಬೇಕು. ಕ್ಯಾಪ್ಚಾ ಮಾಡಿ ಈ ಥರ ನೀವು ಲಾಗಿನನ್ನು ಆಗಬೇಕು. ಇದಕ್ಕೆ ಲಾಗಿನ್ ಆದ ನಂತರ ಇದನ್ನು ನೀವು ಮೊದಲೇ ಡಾಕ್ಯುಮೆಂಟ್ಸನ್ನು ಏನು ಮಾಡಬೇಕು, ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕು. ಡಾಕ್ಯುಮೆಂಟು 30 KB ಒಳಗಡೆ ಇರಬೇಕು. ಇಲ್ಲಿ ಇಂಗ್ಲೀಷ್ ತಗೊಂಡು ಇಲ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ನಾವು ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮು ಎಲ್ಲ ಥರ ಅರ್ಜಿ ಹಾಕ್ಬೋದು. ನಮಗೆ ಕಾಸ್ಟ್ ಬೇಕಾಗಿರುತ್ತೆ. ಎರಡನೇದು ಕಾಲಮ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಂತರ ತೆಳಗಡೆ ಬಂದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ಈ ಥರ ಪಾಪಪ್ ಬರುತ್ತೆ. ಇಲ್ಲಿ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು. ಆಧಾರ್ ನಂಬರನ್ನು ಎಂಟರ್ ಆದಮೇಲೆ ಕೆಳಗಡೆ OTP ಮೇಲೆ ತಗೊಂಡು OTP ಕ್ಲಿಕ್ ಮಾಡಬೇಕು. OTP ನಿಮ್ಮ ಮೊಬೈಲ್ಗೆ ಅಂದರೆ ಯಾರು ಕಾಸ್ಟ್ ಇನ್ಕಮ್ ಹಾಕ್ತಿರ್ತೀವಲ್ಲ ಅವರು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ನೀವು ಇಲ್ಲಿ ಹಾಕಬೇಕು. ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಕಾಸ್ಟ್ ಇನ್ಕಮ್ ಹಾಕಕ್ಕೆ ಆಧಾರ್ ಕಾರ್ಡ್, ಶಾಲೆಯ ಜಾತಿ ಅಂದರೆ LC ಅಂದರೆ ಒಂದು ಫಾರ್ಮೆಟ್ ಇರುತ್ತಲ್ಲ, ಜಾತಿ ಮತ್ತು ಜನ್ಮ ದಿನಾಂಕ, ಆ ಫಾರ್ಮೆಟಲ್ಲಿ ಶಾಲೆಯಿಂದ ಪಡೆದುಕೊಂಡಿರಬೇಕು. ಅದಕ್ಕೆ LC ಅಂತಾರೆ. ಮತ್ತು ರೇಷನ್ ಕಾರ್ಡ್, ಇವು 3 ಡಾಕ್ಯುಮೆಂಟ್ ಕಂಪಲ್ಸರಿಯಾಗಿ ಇರಲೇಬೇಕು. OTP ತೆಗೆದುಕೊಂಡ ನಂತರ ಕೆಳಗಡೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಇನ್ನೊಂದು ಪಾಪಪ್ಪು ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ನಿಮ್ಮೂರೆಲ್ಲ ಇರುತ್ತೆ. ನಮ್ಮದು ಬಬಲೇಶ್ವರ ತಗೊಳ್ಳೋಣ. ಬಬಲೇಶ್ವರ ನಮ್ಮದು ಕಾರಜೋಳ ಅಂತೇಳಿ ಕ್ಲಿಕ್ ಮಾಡಬಹುದು. ಇಲ್ಲಿ ಟೈಟಲ್ ತಗೋಬೇಕು, ಶ್ರೀಮತಿ, ಕುಮಾರ್ ಹಿಂಗಿರುತ್ತೆ. ಇಲ್ಲಿ ಸನ್ ಆಫ್, ಇಲ್ಲಿ ಫಾದರ್ ನೇಮ್ ಹಾಕೋದು, ಇಲ್ಲಿ ಮದರ್ ನೇಮ್ ಹಾಕಬೇಕು. ಮದರ್ ನೇಮ್ ಹಾಕಿದ್ಮೇಲೆ ಇಲ್ಲಿ ಇಮೇಲ್ ID ನೀವು ಹಾಕಬೇಕು. ಇಮೇಲ್ ID ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸರ್ಟಿಫಿಕೇಟು ಡೈರೆಕ್ಟ್ ನಿಮ್ಮ ಇಮೇಲ್ IDಗೆ ಬಂದುಬಿಡುತ್ತೆ. ನೀವು ಲಾಗಿನ್ ಮಾಡಿದ್ದು ಆ ನಂಬರ್ಗೆ OTP ಒಂದು ಬರುತ್ತೆ. OTP ಹಾಕಬೇಕು. OTP ಹಾಕಿದ್ಮೇಲೆ ವೆರಿಫೈ ಅನ್ಬೇಕು. ವೆರಿಫೈ ಆದಮೇಲೆ ನಿಮ್ಮದು ಇಮೇಲ್ IDಗೆ ಒಂದು OTP ಬರುತ್ತೆ. ಇಮೇಲ್ ID ಕೂಡ OTPಯನ್ನು ಹಾಕಬೇಕು. ಈ ಥರ ನೀವು ಮನೆಯಲ್ಲೇ ಕುಳಿತುಕೊಂಡು 2 ನಿಮಿಷದಲ್ಲಿ ಕಾಸ್ಟ್ ಇನ್ಕಮ್ ಅಪ್ಲಿಕೇಶನನ್ನು ಹಾಕ್ಬೋದು. ಈ ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಇಲ್ಲಿ ನೋಡ್ಬೋದು ಕ್ಯಾಟಗರಿ ತಗೊಳ್ಳೋದು. ಇಲ್ಲಿ ಮುಸ್ಲಿಮು, ಇಲ್ಲಿ ಕ್ಯಾಟಗರಿ ಯಾವುದು SC ST ಇದೆನಾ ಎಲ್ಲ ಇಲ್ಲಿ ನೋಡಿ ನೀವು ಯಾವ ಕಾಸ್ಟಿಗೆ ಸೇರಿರ್ತೀರ ಆ ಕಾಸ್ಟ್ ಇಲ್ಲಿ ಹಾಕಬೇಕು. ಇಲ್ಲಿ ಆದಾಯ ಮಿನಿಮಮ್ 42,000 ಅಂದರೆ 42,000 ಮಿನಿಮಮ್ ಹಾಕಬೇಕು. ಅದಾದಮೇಲೆ ಇಲ್ಲಿ ಯಾವ ಪರ್ಪಸ್ಸಿಗೆ ನೀವು ಕಾಸ್ಟ್ ಇನ್ಕಮ್ ತೆಗೆಸ್ತಿದ್ದೀರ ಅಲ್ಲಿ ಪರ್ಪಸ್ ಕೂಡ ಹಾಕಬೇಕು. ಆಲ್ಮೋಸ್ಟ್ ಆಲ್ ಎಜುಕೇಷನ್ ಸಂಬಂಧಪಟ್ಟಂತ ಇರುತ್ತೆ, ಎಜುಕೇಷನನ್ನು ಹಾಕಬೇಕು. ಸಬ್ಮಿಟ್ ಕೊಟ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಯಾವ ಫೋಟೋ ಇರುತ್ತೋ ಆ ಫೋಟೋ ಬರುತ್ತೆ. ಇಲ್ಲಿ ನೋಡ್ಕೋಬೋದು ಯಾವ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೇಕಂತ ಇದೆ. ಇಲ್ಲಿ ನೋಡ್ಬೋದು ನೀವು ಸ್ಟಾರ್
ಏನಿರುತ್ತಲ್ಲ ಈ ರೆಡ್ ಸ್ಟಾರ್ ಇರುತ್ತಲ್ಲ ಈ ಡಾಕ್ಯುಮೆಂಟ್ಸನ್ನು ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಲೇಬೇಕು. ಒಂದು ವೇಳೆ ಅಪ್ಲೋಡ್ ಮಾಡದೇ ಇದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಸಾಧ್ಯತೆಗಳು ಇರುತ್ತವೆ. ಆಲ್ಮೋಸ್ಟ್ ಆಲ್ ಇಲ್ಲಿ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಕಂಪಲ್ಸರಿಯಾಗಿ. ರೇಷನ್ ಕಾರ್ಡ್ ಹಾಗೂ ಶಾಲೆಯ LC ಅನ್ನು ಅಪ್ಲೋಡ್ ಮಾಡಬೇಕು. ನಾವು ಇವಾಗ ಮೊದಲನೇದಿಂದ ಅಪ್ಲೋಡ್ ಮಾಡ್ಕೊತ ಬರೋಣ. ಫಸ್ಟ್ ಒನ್ ಸ್ಕೂಲ್ LC ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಅಪ್ಲೋಡ್ ಮಾಡಬೇಕು. ಈ ಥರ ನೀವು ನೋಡ್ಬೋದು, ವ್ಯೂ ಮಾಡ್ಬೋದು ಯಾವ ಥರ ನಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ನೀವು ವ್ಯೂ ಕೂಡ ಮಾಡ್ಬೋದು. ಅದಾದಮೇಲೆ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅದು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಬೋದು ಯಾವ ಥರ ನಾನು ಅಪ್ಲೋಡ್ ಮಾಡಿದ್ದು ಸರಿ ಇದೇನೋ ಅಥವಾ ಇಲ್ಲೋ ಅಂತ. ಕೆಳಗಡೆ ಬಂದ ಮೇಲೆ ID ಪ್ರೂಫ್ ಅಂದಲ್ಲಿ ನೀವು ಆಧಾರನ್ನು ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ವೋಟರ್ ID ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆ ಅಡ್ರೆಸ್ ಪ್ರೂಫ್ ಅಂದಲ್ಲಿ ಕೂಡ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ವೋಟರ್ ID ಅಪ್ಲೋಡ್ ಮಾಡ್ಬೋದು. ಇವನ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಕೂಡ ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ನೋಡ್ಬೋದು ಸ್ನೇಹಿತರೆ, ಇಲ್ಲಿ ನೀವು ಈ ಫೈಲ್ ಸೈಜ್ 30 KB ಹೆಚ್ಚಿದೆ. ಹೀಗಾಗಿ ನಾವು 30 KB ಒಳಗಡೆ ಇದ್ದದ್ದನ್ನು ಅಪ್ಲೋಡ್ ಮಾಡಬೇಕು. 300 KB ಒಳಗಡೆ ಇರೋದನ್ನು ಅಪ್ಲೋಡ್ ಮಾಡಬೇಕು. ಹಾಗೆ 10 KB ಮೇಲಿರೋದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಅಡ್ರೆಸ್ ಪ್ರೂಫ್ ಅಂದಲ್ಲಿ ಕೂಡ ಆಧಾರ್ ಕಾರ್ಡೇ ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ, ಇದು ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಒಂದ್ಸಲ ನೀವು ಸರಿಯಾಗಿದೆ ಅಂತ ಹೇಳಿ ನೋಡ್ಕೋಬಹುದು. ಅದೇ ಜಾಗದಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ, ಇಲ್ಲಾಂದರೆ ಕಾಸ್ಟ್ ಇನ್ಕಮು ರಿಜೆಕ್ಟ್ ಆಗುವ ಸಂಭವ ಹೆಚ್ಚಿರುತ್ತದೆ. ನೀವು ಕಂಪಲ್ಸರಿಯಾಗಿ ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡ್ಬೇಕಂದ್ರೆ ಇನ್ನೇನು ಮಾಡಬೇಕು, ಆಧಾರ್ ಕಾರ್ಡ್, LC, ರೇಷನ್ ಕಾರ್ಡ್ ಇವು 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ RD ನಂಬರ್ ಜನರೇಟ್ ಆಗುತ್ತೆ. ಓಕೆ ಅಂದಮೇಲೆ ಇದು ರೆಸಿಪ್ಟು ಎಲ್ಲ ಕರೆಕ್ಟ್ ಇದೆ ಅಂತಲ್ಲ ಒಂದ್ಸಲ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ಈ ಸೈನಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೈನಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ OTP ಬರುತ್ತೆ. ಆ OTPಯನ್ನು ಕಂಪಲ್ಸರಿಯಾಗಿ ಹಾಕಬೇಕು. ಯಾವ್ದ್ಯಾವುದು ಹಾಕಿದ್ರೆ ನಡೆಯಲ್ಲ. ಇನ್ ಕೇಸ್ ಒಳಗೊಂದೊಂದ್ಸಲ ನಮ್ಮದೇ ಯಾರ್ದಾದ್ರೂ ನಮ್ಮ ಹತ್ರ ಇರೋ ಈಸಿ ಟು ಆಕ್ಸೆಸ್ ನಮ್ಮ ಹತ್ರ ಇರೋ ಆಧಾರ್ ಕಾರ್ಡ್ ಹಾಕಿ OTPನೂ ಹಾಕ್ಬೋದು, ತಗೊಳತ್ತೆ ಸ್ನೇಹಿತರೆ ಅದು. ಇನ್ ಕೇಸ್ ನಮ್ಮ ಹತ್ರ ಇದ್ದಿರೋ ನಮ್ಮ ಹತ್ರ ಇದ್ದಿರೋ ಆಧಾರ್ ಕಾರ್ಡ್ ಒಂದು ವೇಳೆ ತಗೊಳ್ಳಿಲ್ಲ ಅಂದರೆ ಕಂಪಲ್ಸರಿಯಾಗಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅವ್ರಿಗೆ OTP ಕೇಳಿಕೊಂಡು ನೀವು ಅಪ್ಲೈ ಮಾಡ್ಬೋದು. ತುಂಬಾ ಈಜಿ ಇದೆ ಸ್ನೇಹಿತರೆ. ನೀವು 2 ನಿಮಿಷದಲ್ಲಿ ಮೊಬೈಲ್ ನಂಬರ್ ಇದು ಕಾಸ್ಟ್ ಇನ್ಕಮನ್ನು ಅಪ್ಲಿಕೇಶನ್ ಹಾಕ್ಬೋದು. ಹಾಗೂ ಈ ಕಾಸ್ಟ್ ಇನ್ಕಮ್ ಅಪ್ಲಿಕೇಶನ್ ಹಾಕಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಜಾತಿ ಮತ್ತು ಜನ್ಮ ದಿನಾಂಕ. ಇದಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ್ಮೇಲೆ ಫೋನ್ಪೇ ಮುಖಾಂತರ ನೀವು ಇದಕ್ಕೆ ಖರ್ಚಾಗುವಂತಹ ಅಮೌಂಟು ಬರೀ 40 ರೂಪಾಯಿ ಸ್ನೇಹಿತರೆ. ಈ ಥರ ನೀವು ನಿಮ್ಮ ಫೋನ್ಪೇ, ಪೇಟಿಎಮ್, ಗೂಗಲ್ ಪೇ ಯಾವುದಾದ್ರೂ ಪೇಮೆಂಟ್ ಆ್ಯಪ್ನಿಂದ ನೀವು ಇಲ್ಲಿ ಪೇ ಮಾಡ್ಬೋದು. 40 ರೂಪಾಯಿ ಪೇ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರೆಸಿಟಿಯನ್ನು ಡೌನ್ಲೋಡ್ ಮಾಡಿ ಕೊಳ್ಬೋದು. ಇದಾದ ನಂತರ 1 ವಾರ ಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ. ಹಾಗೂ ಇಮೇಲ್ IDಗೂ ಕೂಡ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ ಜನರೇಟ್ ಆಗಿ ನಿಮ್ಮ ಇನ್ಬಾಕ್ಸಿಗೆ ಬಂದು ಬಿದ್ದಿರುತ್ತೆ. ನೀವು ನಾಡ ಕಚೇರಿ CV ಅಂತೇಳಿ ಕ್ರೋಮಲ್ಲಿ ಸರ್ಚ್ ಮಾಡಿ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗುಡ್ ಬೈ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.